योगेश्वर स्वामी महाराज की, रेवण सिद्धेश्वर स्वामी महाराज की, सिद्धराम शिवयोगेश्वर स्वामी महाराज की, शिवानंद भारतीश्वर स्वामी महाराज की, सकल साधु संत महाराज की. ಪ್ರಾತಸ್ಮರಣೀಯ ಅದ್ವೈತ ಚಕ್ರವರ್ತಿ ಶಿವಾವತಾರಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಅರ್ಜುನವರ ವಿಶ್ವಚೇತನಕ್ಕೆ ಆನಮನಿದು ಮೌನಮುನಿ ಬ್ರಹ್ಮನಿಷ್ಠ ಗುರುನಾಥಾರೂಢರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ಭಾರತೀಯ ಪಂಗಳವರ 83ನೇ ಜಯಂತ್ಯೋತ್ಸವ ವಿಶ್ವ ಶಾಂತಿಗಾಗಿ 53ನೇ ಅಖಿಲ ಭಾರತ ವೇದಾಂತ ಪರಿಷತ್ತು ರಜತ ಮಹೋತ್ಸವ ರಥೋತ್ಸವ ಎಲ್ಲ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಮತ್ತು ಆಶೀರ್ವಚನವನ್ನು ದಯಪಾಲಿಸಲು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಮಾತನಾಡುವ ನಡೆದಾಡುವ ದೇವರಲ್ಲೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಮಾತೃವೇದ ಮಹಂತರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಾನಂದ ಭಾರತೀಯ ಪಂಗಳವರಲ್ಲಿ ಅನಂತ ಭಕ್ತಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಪವಿತ್ರ ಕಾರ್ಯಕ್ರಮದ ನೇತೃತ್ವ ಸ್ಥಾನವನ್ನು ವಹಿಸಿಕೊಂಡು ನಮ್ಮ ನಿಮ್ಮಲ್ಲಿಗೆ ದರ್ಶನ ಮತ್ತು ಆಶೀರ್ವಚನವನ್ನು ದಯಪಾಲಿಸುವ ಆಗಮಿಸಿರ್ತಕ್ಕಂಥ ಪೂಜ್ಯ ಪಾದರಾಗಿರ್ತಕ್ಕಂಥ ಅರಿಯುವ ಸಿದ್ಧಾರೂಢ ಮಹಾಸ್ವಾಮಿಯವರು ಶಾಂತಾಶ್ರಮ ಹುಬ್ಬಳ್ಳಿ ಅಪೌರಪಾಲಿಕೆ ಭಕ್ತಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ನೇತೃತ್ವವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಬಸವಾನಂದ ಭಾರತೀಯ ಪಂಗಳವರು ಅವರ ಪಾದಕ್ಕೂ ಪ್ರಣಾಮಗಳನ್ನು ಸಲ್ಲಿಸಿ ನಿತ್ಯಾನಂದ ಭಾರತೀಯ ಪಂಗಳವರ ರಾಮಾನಂದ ಭಾರತೀಯ ಪಂಗಳವರ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರ ಹೃದಯವಿರ್ತಕ್ಕಂಥ ಸದಾಶಿವನಿಗೆ ಶರಣು ಶರಣಾರ್ಥಿ. ಪುಣಾತ್ಮರೇ, ಗುರುವೇ, ನಿಮ್ಮಯ ಕರುಣಗಳನ್ನ ತತ್ವದಿರುವನ್ನರಿದು ನಿತ್ಯ ಸಿದ್ಧಿಯಾಗಿ ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ಪೂಜ್ಯರು ಉಪದೇಶವನ್ನು ನೀಡಿದ್ದವರಾಗಿದ್ದಾರೆ. ಆ ಗುರುವಿನ ಕರುಣ ಆಯಿತು ಅಂದ್ರೆ ನಮಗೆ ಎಲ್ಲವೂ ಸಾಧ್ಯ ಆಗ್ತದೆ. ಗುರುವೆ ನೀವು ನೋಡಿದರೆ ಹೊರಡು ಕೊನರುವುದು ಬಲುಬರಡು ಹಯನಾಗುವುದು ಕುರುಡಂಗೆ ಕಣ್ಣುಬಹುದು. ಗುರುವೆ ನೀನು ನೊಲಿದೆಯಿಂದ ಹರಿದನೆ ಗುರುವೆ ಕೃಪಯ ಆಗುವಂತ ಆ ಗುರುವಿನ ಕೃಪೆ ಆಯ್ತಪ್ಪ ಅಂದ್ರೆ ನನಗೆ ಆ ಸತ್ಯದ ದರ್ಶನ ಆಗ್ತದೆ. ಸೂರ್ಯನಿಂದ ಉಂಟಾದಂತ ಮೋಡ ಸೂರ್ಯನನ್ನ ಹೇಗೆ ಕಾಣದಂಗೆ ಮಾಡಿದೆಯೋ ಹಂಗ ನಮ್ಮಿಂದ ನಮ್ಮಲ್ಲಿರೋ ಅಜ್ಞಾನ ನಮ್ಮ ಸ್ವರೂಪವನ್ನ ತಿಳಿದಂಗ ಮಾಡಿದೆ. ಆ ಅಜ್ಞಾನ ಹೋಗಬೇಕಾದ್ರೆ ಗುರುವಿನ ತತ್ವಾಮೃತವನ್ನ ನಾವೆಲ್ಲ ಶ್ರವಣ ಮಾಡಬೇಕಾಗ್ತದೆ. ಗುರುಗಳ ಉಪದೇಶವನ್ನ ಶ್ರದ್ಧಾಭಕ್ತಿಯಿಂದ ಕೇಳ್ತಾ ಕೇಳ್ತಾ ಹೋದಾಗ ನಮಗೆ ಸತ್ಯದ ಅರಿವಾಗ್ತದೆ. ಬಂಧುಗಳೇ, ಗುರುಗಳು ಹೇಳ್ತಾರೆ, ತನು ನೀನಲ್ಲವೋ ಮನ ನೀನಲ್ಲವೋ ಚಿನ್ಮಯ ಗುಣಾತ್ಮನಿ ಅಂತ. ಯಾವುದಕ್ಕೆ ನಾ ಅಂತ ನಾವೆಲ್ಲ ಕುಂಟಾಗಿ ಅದು ನಾವಲ್ಲ ಅಂತ. ತನು ಅಂದ್ರೆ ದೇಹ. ಬಂಧುಗಳೇ, ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ಈ ದೇಹ ಇದು ನೀವಲ್ಲ. ಚಂಚಲವಾದಂತ ಮನಸ್ಸು, ಚಂಚಲಮೀ ಮನ ಕೃಷ್ಣ ಅಂತ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳ್ತಾನ. ಈ ಚಂಚಲವಾದ ಮನಸ್ಸು ನಾವಲ್ಲ, ಬುದ್ಧಿ ನಾವಲ್ಲ, ಚಿತ್ತ ನಾವಲ್ಲ, ಅಹಂಕಾರ. ಇದಕ್ಕೆ ದೇಹಕ್ಕೆ ನಾವು ಅಹಂಕಾರ ಪಡ್ತೇವೆ. ನಾನು ಹಾಗೆ ಹೀಗೆ ಅಂತ ಅಹಂಕಾರ ನೀನಲ್ಲ. ಮತ್ತು ನೀ ಯಾರು ಅಂದ್ರೆ ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಯಾವುದು ಅರಿವು ಅಂತಕ್ಕಂಥದ್ದು ಒಂದು ಅವ್ಯಕ್ತವಾಗಿರ್ತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಜ್ಞೆ ಇದೆ, ಅರಿವಿದೆ. ಆ ಅರಿವೇ ಆತ್ಮ, ಅರಿವೇ ಗುರುವು, ಅರಿವೇ ದೇವರು. ಆ ಅರಿವನ್ನ ಅರ್ಕೊಂಡು ಬನ್ನಿ ಅಂತ ಆ ದೇವರು ನಿಸರ್ಗ ನನಗೊಂದು ಶರೀರ ಕೊಟ್ಟು, ಉಣ್ಣಾಕ್ ಕೊಟ್ಟು, ಕುಡಿಯಕ್ಕೆ ನೀರು ಕೊಟ್ಟು, ಉಸಿರಾಡ ಗಾಳಿ ಕೊಟ್ಟು ಎಲ್ಲವನ್ನ ಕೊಟ್ಟು ಕಳಿಸಿದೆ. ಆದ್ರೆ ನಾವು ಅರಿವನ್ನೇ ಮರೆತು ಬಿಟ್ಟರಲ್ಲಿ. ಆ ಮರವನ್ನ ಕಳ್ಕೊಂಡು ಅರಿವಿನ ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ನಾವೆಲ್ಲ ಆ ಗುರುವಿನ ಪಾದದಲ್ಲಿ ಬಂದಿದ್ದೇವೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಎನ್ನುವಂತೆ ಗುರುವಿನ ಪಾದದಲ್ಲಿ ಆಪ್ತರಿಂದ ಸದ್ಭಾವದಿಂದ ಸೇವಾದಿಗಳನ್ನ ಮಾಡ್ತಾ ಮಾಡ್ತಾ ಹೋದಾಗ ನಮ್ದು ಏನದಾಗ ಅನಂತ ಜನ್ಮದ ಕರ್ಮ ನಮಗೆ ಹೋಗ್ತದ. ಆ ಪಾಪ ಕಳ್ಕೋಬೇಕಾಗ್ತದ.
ಅದಕ್ಕೆ ಗುರುಗಳು ಹೇಳ್ತಾರೆ, ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಮಾಯಾಪಾಶ, ಕರ್ಮಪಾಶ, ಮಲಪಾಶ ಬಂದ ಬಹುದುರಿತ ಸಂಸಾರ ಸಂತಾಪ ಒಡೆದು ಹೊರಭೋಗ ಮೋಕ್ಷವುದು. ಅಂದ್ರೆ 3 ಪಾಶಗಳಿಂದ ನಮ್ಮನ್ನ ಬಂಧಿಸಿ ಕಟ್ಟಿ ಹಾಕಿಕೊಂಡಿದ್ದೇವೆ. ಈಗ ಒಂದ್ 4 ದನ ತಂದ್ರ, 4 ಎಮ್ಮೆ ತಂದ್ರ, ಪಶುಗಳನ್ನ ತಂದ್ರ ಅವುಗಳನ್ನ ಒಂದ್ ಸರಪಣಿ ಹಾಕಿ, ಒಂದ್ 4 ತಗಡ್ ಹಾಕಿ ಅದಕ್ಕೆ ನುಚ್ಚು ಮೇವು ಹಾಕಿ ಬಂಧಿಸಿ ಕಟ್ಟಿ ಹಾಕಿರ್ತಾವ. ಹಂಗ ನಾವು ಮಾಡಿದ ಕರ್ಮದಿಂದ ನಮ್ಮನ್ನ ಭಗವಂತ ನಮ್ಮನ್ನು ಬಂಧಿಸಿದನ. ಎಲ್ಲ ಬಂಧನಗಳಿಂದ ಮಾಯಾಪಾಶ, ಕರ್ಮಪಾಶ, ಮಲಪಾಶ ಈ 3 ಪಾಶಗಳಿಂದ ಬಿಡಿಸ್ಕೊಳ್ಬೇಕಾದ್ರೆ ಏನು ಗುರುಗಳ ಕೊಟ್ಟಂತ ಗುರುಗಳಿಂದ ಏನು ಮಂತ್ರವನ್ನ ತೆಗೆದುಕೊಂಡು ಮಂತ್ರವನ್ನು ಜಪಿಸ್ತಾ ನಿಷ್ಕಾಮದಿಂದ ನಾವು ಗುರುಸೇವಾದಿಗಳನ್ನ ಮಾಡ್ತಾ ಹೋಗಿದ್ದಾದ್ರೆ ಆ ನಿಷ್ಕಾಮ ಪುಣ್ಯದ ಫಲ ಆ ಗುರುವಿನ ಕರುಣೆಯಿಂದ ನಮಗೆ ಏನಾಗ್ತದಂದ್ರ ಈ ದೇಹ ಭಾವ ಹೋಗ್ತದ, ಆತ್ಮಭಾವ ಬರಬೇಕಾದ್ರೆ ನಾವು ಅನೇಕ ಶ್ರದ್ಧಾಭಕ್ತಿಯಿಂದ ಗುರುಸೇವಾದಿಗಳನ್ನ ಮಾಡಬೇಕಾಗ್ತದ. ಹಾಗಾಗಿ ಅಂತ ಗುರುವಿನ ಕರುಣೆ ಆಗೋ ತನಕ ನಾವು ಕಾಯಬೇಕಾಗ್ತದ ಅಂತ. ನಾವು ತೆಂಗಿನ ಮರ ಹಾಕಿದ್ವಿ ಅಂದ್ರೆ ಒಂದ ಫಲ ಕೊಡೋದಿಲ್ಲ. ಅದಕ್ಕೆ ಸಕಾಲ ಇಷ್ಟು ಕಾಲ ಅದನ್ನು ರಕ್ಷಣೆ ಮಾಡಬೇಕು, ಅದನ್ನು ಆಮೇಲೆ ಫಲ ಕೊಡ್ತದೆ. ಅಂದ್ರೆ ಗುರುವಿನ ಕರುಣ ಆಗೋ ತನಕ ನಾವು ಗುರುಸೇವಾದಿಗಳನ್ನ ಮಾಡಬೇಕಾಗ್ತದೆ. ಬಂಧುಗಳೇ, ಒಂದ್ ಕಡೆ ಹೇಳ್ತಾರೆ, ಯಜ ದುರ್ಜನ ಸಂಸರ್ಗ ಭಜೆ ಸಾಧು ಸಮಾಗಮ ಕುರುಪುಣ್ಯ ಹೋರಾತ್ರಿ ಸ್ಮರತಿ ನಿತ್ಯ ಅನಿತ್ಯತ ಅಂತ ಇಲ್ಲಿ ಸುಭಾಷಿತಕಾರರು 4 ಮಾತುಗಳನ್ನು ಹೇಳಿದರ. ದುರ್ಜನರ ಸಂಘವನ್ನ, ದುಷ್ಟ ವ್ಯವಹಾರಗಳನ್ನ, ದುಶ್ಚಿಂತೆಯನ್ನ ಬಿಟ್ಟು ಸಜ್ಜನರ ಸಂಘವನ್ನ ಮಾಡಿ ಭಜೆ ಸಾಧು ಸಮಾಗಮ, ಶರಣರು ಸಂತರು ಮಹಾತ್ಮರು ಎಲ್ಲಿರ್ತಾರ ಅವರ ಸೇವೆಗಳನ್ನ ಮಾಡಿ ಅವರನ್ನ ಭಜಿಸಿ ನಿರ್ಧಾರಣ ಭಜನೆಯನ್ನ ಮಾಡಿ ಗುರುದೇವರ ಸೇವೆಗಳನ್ನ, ಗುರುವಿನ ನಾಮವನ್ನ ಸ್ಮರಿಸ್ತಾ ನೀವೇನ್ ಮಾಡಬೇಕು ಅಂತಾರ ಮಹಾತ್ಮರು. ಗುರು ಪುಣ್ಯ ಹೋರಾತ್ರಿ ಅಂತ, ಹಗಲು ರಾತ್ರಿ ಪುಣ್ಯ ಕರ್ಮಗಳನ್ನ, ಪುಣ್ಯ ಬರ್ತಕ್ಕಂಥ ಕರ್ಮ ಕಾರ್ಯಗಳನ್ನ ಮಾಡಿ ಅನ್ನದಾನ, ವಸ್ತ್ರದಾನ, ಪರೋಪಕಾರಗಳನ್ನ ಮಾಡ್ತಾ ಕೆರೆ ಕಟ್ಟೆಗಳನ್ನ ಕಟ್ಟಿಸ್ತಾ, ಮತ್ತೊಬ್ಬರಿಗೆ ಕಣ್ಣೀರು ಹಾಕಿಸ್ತಂಗ, ಮತ್ತೊಬ್ಬರನ್ನ ಖುಷಿ ಪಡಿಸ್ತಾ, ಮತ್ತೊಬ್ಬರ ಸೇವೆಯನ್ನ ಮಾಡ್ತಾ ಎಲ್ಲರಿಗೂ ಆ ಪರಮಾತ್ಮ ಇದ್ದಾನ, ಇವನಾರವ ಎನ್ನದೆ ಇವ ನಮ್ಮವನಿಲ್ಲೇ ಅಂತ ಬಸವನವರು ಹೇಳಿದಂಗ ಎಲ್ಲರಲ್ಲಿ ಆ ದೇವನನ್ನ ನೋಡ್ತಾ ಎಲ್ಲರಿಗೂ ಆ ಶಿವನನ್ನ, ಪರಮಾತ್ಮನ, ಗುರುವನ್ನ ಕಾಣ್ತಾ ನಾವು ಭಜಿಸ್ತಾ ಇದ್ರೆ ಏನಾಗ್ತದೆ ಅಂದ್ರೆ ನಿಮಗೆ ಗುರುವಿನ ಕರುಣದಿಂದ ನಿತ್ಯ ಯಾವುದು ಅನಿತ್ಯ ಯಾವುದು, ಈ ದೇಹ ಯಾವಾಗ ಹೋಗ್ತದೋ ಗೊತ್ತಿಲ್ಲ. ನೀರಿನ ಗುಳ್ಳಿದ್ದಂಗ ಅಸ್ಥಿರಂ ಧನಜನ ಯೌವನ ಗರ್ವಂ ಹರಟಿನ ಕಾಲ ಸರ್ವಂ ಅನ್ನುವಂತೆ ಬಂಧುಗಳೇ. ಅಂದ್ರೆ ಸ್ಥಿರ ಅಲ್ಲ ಅಂತ. ಧನ ಆಗಲಿ ಲಕ್ಷ್ಮಿ ಆಗಿರೋ ನಮ್ಮ ಹತ್ರ ಸ್ಥಿರವಾಗಿರೋದಿಲ್ಲ, ಯೌವನ ಇರೋದಿಲ್ಲ, ಅಧಿಕಾರ ಇರೋದಿಲ್ಲ, ಎಲ್ಲವೂ ಹಿಂಗೆ ಬಂದು ಹಿಂಗೆ ಹೋಗಿ ಬಿಡ್ತವ. ಹಾಗಾಗಿ ಇದು ಸ್ಥಿರ ಅಲ್ಲ. ಇಂಥ ಅಸ್ಥಿರವಾದ ಬದುಕಿನಲ್ಲಿ, ಜೀವನದಲ್ಲಿ ಸ್ಥಿರವಾದದ್ದು ಯಾವುದು ಅಂದ್ರ ಆ ಗುರುವಿನ ಕರುಣ ಆಯಿತು ಅಂದ್ರ ಒಂದು ಸ್ಥಿರ ಅದ, ಒಂದು ದೃಶ್ಯ ಅದ, ಜಗತ್ತು ದೃಶ್ಯ ಜಗತ್ತದ. ಇದನ್ನ ಅರಿತಕ್ಕಂಥ ರಾಷ್ಟ್ರಾನೇ ಅಂತ ಆ ಸದ್ಗುರುಗಳ ಕರುಣದಿಂದ ನಮಗೆ ಬರುತ್ತದೆ ಅಂತ ಗುರುಸೇವಾದಿಗಳನ್ನ ಮಾಡಿ ನಾವು ನಿಮ್ಮೆಲ್ಲ ಧನ್ಯವಾದಗಳನ್ನು ಹೇಳ್ತಾ 2 ಮಾತುಗಳನ್ನು ಗುರುಪಾದಕ ಪುಸ್ತಕ